ನಮಸ್ಕಾರ ಸ್ನೇಹಿತರೆ, MR ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈಗ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಏನಪ್ಪ ಅಂತಂದರೆ, ಇಂಡಿಯಾ ಪೋಸ್ಟ್ GDS ರಿಕ್ರೂಟ್ಮೆಂಟ್ ಆಲ್ರೆಡಿ ಆರಂಭವಾಗಿದೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನಿಮಗೆ ಶೈಕ್ಷಣಿಕ ಅರ್ಹತೆ ಎಷ್ಟು ಬೇಕು, ಹಾಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸಲು ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ, ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ, ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ಇನ್ನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಏನಪ್ಪ ಅಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೋಬೋದು. ಸೊ ಈಗ ಅದರ ಕೆಳಗಡೆ ಏನಪ್ಪ ಅಂತಂದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದೀರಿ. ಏನಪ್ಪ ಅಂತಂದರೆ ಈಗ ಇಂಡಿಯಾ ಪೋಸ್ಟ್ GDS ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಜಿಲ್ಲೆ ಆಗಿರ್ಬೋದು, ಅಂದರೆ ಯಾವ ರಾಜ್ಯ ಆಗಿರ್ಬೋದು, ನಾವು ಈಗ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದರೆ ನಮ್ಮ ಒಂದು ಸೆಲೆಕ್ಷನ್ ಆಗ್ಬೋದು, ಹಾಗೆ ಯಾವ ಕ್ಯಾಟಗರಿಯವರಿಗೆ ಎಷ್ಟು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಲ್ಲುತ್ತೆ 2026ರಲ್ಲಿ ಅಂತ ಕೇಳ್ತಾ ಇದ್ರಿ. ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ನೋಡಿಬಿಟ್ರೆ ನೀವು ಏನಪ್ಪ ಅಂತಂದರೆ ಯಾವ ಕ್ಯಾಟಗರಿಯವರಿಗೆ ಎಷ್ಟು ಕಟ್ ಆಫ್ ಅಂದರೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಲ್ಬೋದು ಮತ್ತು ಯಾವ ಜಿಲ್ಲೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು, ಅಂದರೆ ನಿಮ್ಮ ಒಂದು ಸೇಫ್ ಸ್ಕೋರನ್ನು ಮೆರಿಟ್ ಲಿಸ್ಟ್ನಲ್ಲಿ ತರಲಿಕ್ಕೆ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಆಗ್ಬೋದು, ಎಲ್ಲ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈಗ ಇಲ್ಲಿ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಫಾರ್ ದ 2026 ಇಂಡಿಯಾ ಪೋಸ್ಟ್ GDS ರಿಕ್ರೂಟ್ಮೆಂಟ್, the lowest cutoff expected cutoffs are for the PWBD persons with disabilities category at 69% to 78% and the SC/ST scheduled tribe category at 79% to 84%. ಅಂದರೆ ಈಗ ನೋಡ್ತಾ ಹೋಗಿ, ಈಗ ಏನು 2026ರಲ್ಲಿ ಇಂಡಿಯಾ ಪೋಸ್ಟ್ GDS ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಇದರ ಒಂದು ಲೋವೆಸ್ಟ್ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡ್ತಾ ಹೋಗೋಣ. ಅಂದರೆ ಕ್ಯಾಟಗರಿ ವೈಸ್ ಈಗ ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇವರು ರೇಂಜ್ ಬಿಟ್ವೀನ್ ತೊಗೊಂಡಿದ್ದಾರೆ. ನೋಡ್ತಾ ಹೋಗಿ, PWBD ಅಂದರೆ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್, ಈ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡ್ತಾ ಹೋದರೆ ಇಲ್ಲಿ 69% ಹಿಡಿದು 78% ಏನಪ್ಪ ಅಂದರೆ ಇಲ್ಲಿವರೆಗೂ ನಿಮ್ಮ ಒಂದು ಕಟ್ ಆಫ್ ನಿಲ್ಲುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ST ಅಂದರೆ ಶೆಡ್ಯೂಲ್ಡ್ ಟ್ರೈಬ್, ಈ ಒಂದು ಅಭ್ಯರ್ಥಿಗಳ ಕಟ್ ಆಫನ್ನು ನೋಡ್ತಾ ಹೋದರೆ 79% ಹಿಡಿದು 84%ವರೆಗೆ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಏನಪ್ಪ ಅಂದರೆ ಓವರಾಲ್ ಆಗಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು ನಿಮ್ಮ ಒಂದು ಏನು SSLCಯಲ್ಲಿ ನೀವು ಅಂಕಗಳನ್ನ ಪಡೆದಿರ್ತೀರ, ಅದರ ಆಧಾರದ ಮೇಲೆ ಇಲ್ಲಿ ಕಟ್ ಆಫನ್ನು ಏನಪ್ಪ ಅಂದರೆ ತೆಗೆಯಲಾಗುತ್ತೆ. ಸೊ ಇಲ್ಲಿ ಟಿಪಿಕಲಿ ರೇಂಜಿಂಗ್ ಫ್ರಮ್ 80% ಟು 95% ಡಿಪೆಂಡಿಂಗ್ ಆನ್ ದ ಸ್ಟೇಟ್. ಇಲ್ಲಿ ಅವರು ರೇಂಜನ್ನು ಏನಪ್ಪ ಅಂತಂದರೆ SSLC ಅಂಕಗಳ ಆಧಾರದ ಮೇಲೆ ರೇಂಜ್ ಬಂದುಬಿಟ್ಟು 80% ಹಿಡಿದು 95% ಇಲ್ಲಿ ಡಿಪೆಂಡಿಂಗ್ ಆಗುತ್ತೆ. ಎಲ್ಲಿ ಅಂತಂದರೆ ಆಯಾ ರಾಜ್ಯಗಳ ಮೇಲೆ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಕಟ್ ಆಫ್ ಡಿಪೆಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ಒಟ್ಟು ಕಾಲ್ಫಾರ್ಮ್ ಮಾಡಿ 2026ರಲ್ಲಿ ಇಂಡಿಯಾ ಪೋಸ್ಟ್ GDSನಿಂದ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 28,700 ಹುದ್ದೆಗಳನ್ನು ಏನಪ್ಪ ಅಂದರೆ ಈಗ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಏನಪ್ಪ ಅಂತಂದರೆ ಆಲ್ರೆಡಿ ಈ ಒಂದು ಹುದ್ದೆಯ ಅಪ್ಲಿಕೇಶನ್ ಲಿಂಕ್ ಕೂಡ ಓಪನ್ ಆಗಿದೆ. ಇದರ ಒಂದು ಅಪ್ಲಿಕೇಶನ್ ಹಾಕುವ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈಗ ಕ್ಯಾಟಗರಿ ವೈಸ್ ಕಟ್ ಆಫನ್ನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಯಾರ್ಯಾರು ಕಾಯ್ತಾ ಇದ್ರು ಕ್ಯಾಟಗರಿ ವೈಸ್ ಕಟ್ ಆಫ್ಗಾಗಿ, ಅಂದರೆ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಕನ್ಫರ್ಮ್ ಆಗಿ ಇಷ್ಟೇ ನಿಲ್ಲುತ್ತೆ ಅಂತ ಹೇಳ್ತಾ ಇಲ್ಲ. ಈಗ ಇಲ್ಲಿ ನೋಡ್ತಾ ಹೋಗೋಣ ಕ್ಯಾಟಗರಿ ವೈಸ್ ಎಷ್ಟು ನಿಂತಿದೆ ಅಂತ. PWBD ಅಭ್ಯರ್ಥಿಗಳಿಗೆ ನೋಡಿ 69% ಹಿಡಿದು 78%ವರೆಗೆ ಈ ವರ್ಷ ಕಟ್ ಆಫ್ ನಿಲ್ಲಬಹುದು ಅಂತ ಕೊಟ್ಟಿದ್ದಾರೆ. ಹಾಗೆ ST ಅಭ್ಯರ್ಥಿಗಳಿಗೆ 79% ಹಿಡಿದು 84%ವರೆಗೆ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಹಾಗೆ SC ಅಭ್ಯರ್ಥಿಗಳಿಗೆ 80% ಹಿಡಿದು 87%ವರೆಗೆ ಒಂದು ಕಟ್ ಆಫ್ ನಿಲ್ಲಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ತೋರಿಸ್ತೇನೆ ನೋಡಿ, ಇದು SC ಅಭ್ಯರ್ಥಿಗಳು, ಇದು ST ಅಭ್ಯರ್ಥಿಗಳ ಒಂದು ಕಟ್ ಆಫ್ ಆಗಿರುತ್ತೆ. ಈಗ PWBD ಅಭ್ಯರ್ಥಿಗಳ ಕಟ್ ಆಫ್ ಆಗಿರುತ್ತೆ. ಹಾಗೆ ಇಲ್ಲಿ OBC ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ, OBC ಅಭ್ಯರ್ಥಿಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ತಾ ಹೋದರೆ 80% ಹಿಡಿದು 88% ಏನಪ್ಪ ಅಂದರೆ ಇವರೊಂದು ಕಟ್ ಆಫ್ ನಿಲ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ EWS ಅಭ್ಯರ್ಥಿಗಳ ಒಂದು ಕಟ್ ಆಫ್ ಕೂಡ ನೋಡ್ತಾ ಹೋಗೋಣ. ಇಲ್ಲಿದೆ ನೋಡಿ, EWS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ 84% ಹಿಡಿದು 91%ವರೆಗೆ ಇಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಲ್ಬೋದು. ಅಂದರೆ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ
85%ಇಂದ ಹಿಡಿದು 95%ವರೆಗೆ ಈ ಒಂದು 2026ರ ಇಂಡಿಯಾ ಪೋಸ್ಟ್ GDS ಹುದ್ದೆಯ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಸೊ ಈ ವರ್ಷ ಏನಪ್ಪ ಅಂದರೆ ತುಂಬ ಅಂತಲ್ಲ, ಸ್ವಲ್ಪ ಕಡಿಮೆ ಕಟ್ ಆಫ್ ನಿಲ್ಲುವ ಚಾನ್ಸಸ್ ಇದೆ. ಸೊ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಈಗ ಇಲ್ಲಿ ಕೀ ಡೀಟೇಲ್ಸ್ ಅಂದರೆ ಏನಪ್ಪ ಅಂತಂದರೆ, ನೀವು ಅಪ್ಲಿಕೇಶನ್ ಹಾಕುವುದು ಹೇಗೆ ಅಂತಂದರೆ, ಇಲ್ಲಿ 10th ಬೇಸ್ ಮೇಲೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಮೆರಿಟ್ ಕೂಡ 10th ಬೇಸ್ ಮೇಲೆ ಇಲ್ಲಿ ಅಪ್ಲೈ ಮಾಡಲಾಗುತ್ತೆ. ಅಂದರೆ ಕಟ್ ಆಫನ್ನು 10th ಬೇಸ್ ಮೇಲೆ ಏನಪ್ಪ ಅಂದರೆ ಬಿಡುಗಡೆ ಮಾಡ್ತಾರೆ. ಇದರ ಒಂದು ಅಪ್ಲಿಕೇಶನ್ ಹಾಕುವ ದಿನಾಂಕ 31 ಜನವರಿ 2026ರಿಂದ 14 ಫೆಬ್ರವರಿ 2026ರವರೆಗೆ ಇರುತ್ತೆ. ಸೊ ದಯವಿಟ್ಟು ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಹಾಕಿ. ಇದರ ಹುದ್ದೆಯ ಬಗ್ಗೆ ಏನಪ್ಪ ಅಂದರೆ, ಈ ಹುದ್ದೆಯ ಬಗ್ಗೆ ಇನ್ನು ಯಾರ್ಯಾರಿಗೆ ಗೊತ್ತಾಗಿಲ್ಲ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಈಗ 2026ರಲ್ಲಿ 20,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಏನಂತಂದರೆ 28,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಇದರ ಒಂದು ಮೆರಿಟ್ ಲಿಸ್ಟ್ಗಳು ಏನಿದೆ, ಇವುಗಳನ್ನು ಕೇವಲ ಒಂದೇ ಮೆರಿಟ್ ಲಿಸ್ಟ್ ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಮುಗಿಸೋದಿಲ್ಲ. 5ರಿಂದ 6 ಮೆರಿಟ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡುವ ಚಾನ್ಸಸ್ ಇರುತ್ತೆ. ಸೊ ಮೊದಲಿಗೆ ಬಿಡ್ತಾರೆ 4ರಿಂದ 5 ಮೆರಿಟ್ ಲಿಸ್ಟ್ಗಳನ್ನು ಬಿಡ್ತಾರೆ. ನಂತರ ಬರುವಂಥ ಮೆರಿಟ್ ಲಿಸ್ಟ್ಗಳಲ್ಲಿ ಲೋವೆಸ್ಟ್ ಕಟ್ ಆಫ್ ಏನಾಗಿರುತ್ತೋ ಅಂಥವರ ಒಂದು ಮೆರಿಟ್ ಲಿಸ್ಟ್ ಆಗಿರುತ್ತೆ. ಸೊ ಏನಪ್ಪ ಅಂದರೆ ನೀವು ಕಾಯಬೇಕಾಗತ್ತೆ. 5ರಿಂದ 6 ಲಿಸ್ಟ್ಗಳು ಬರುವವರೆಗೂ ನೀವು ಕಾಯಬೇಕಾಗತ್ತೆ. ಸೊ ಇನ್ನೊಂದು ಏನಂತಂದರೆ, ಎಲ್ಲಿ ಹೆಚ್ಚಿಗೆ ಅಪ್ಲಿಕೇಶನ್ ಹಾಕ್ತಾರೆ ಅಂತಂದರೆ, ವೇಕೆನ್ಸಿಗಳು ಎಲ್ಲಿ ಹೆಚ್ಚಿಗೆ ಇರುತ್ತೆ ಅಲ್ಲಿ ಏನಪ್ಪ ಅಂತಂದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಅಲ್ಲಿ ಅಪ್ಲಿಕೇಶನ್ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಈಗ ನೀವು ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಸೇಫ್ ಏನಪ್ಪ ಅಂದರೆ ಮೆರಿಟ್ ಲಿಸ್ಟ್ ಬರುವ ಚಾನ್ಸಸ್ ಇರುತ್ತೆ, ಅದನ್ನು ಕೂಡ ಈಗ ಹೇಳ್ತೀನಿ. ಸೊ ವಿಡಿಯೋ ಏನಪ್ಪ ಅಂದರೆ ನೀವು ಕೊನೆವರೆಗೂ ನೋಡಿ. ಸೊ ಈಗ ಇಲ್ಲಿ ನೋಡ್ತಾ ಹೋಗಿ, ಸೇಫ್ ಪ್ಲೇಸಸ್ ಆರ್ ಡಿವಿಷನ್ಸ್ ಇನ್ ಕರ್ನಾಟಕ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಟ್ರೆಂಡ್ಸ್. ಅಂದರೆ ಈಗ ಕರ್ನಾಟಕ ರಾಜ್ಯದಲ್ಲಿ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ, ನಿಮ್ಮ ಒಂದು ಪರ್ಸೆಂಟೇಜ್ ಕಡಿಮೆ ಆಗಿದ್ದರೂ ಕೂಡ ನೀವು ನಿಮ್ಮ ಒಂದು ಹೆಸರು ಮೆರಿಟ್ ಲಿಸ್ಟ್ನಲ್ಲಿ ಬರಬೇಕಂತಂದರೆ ಯಾವ ಲಿಸ್ಟ್ನಲ್ಲಿ ಏನಪ್ಪ ಅಂತಂದರೆ ನೀವು ಡಿವಿಷನ್ ಆಗಿರ್ಬೋದು, ಯಾವ ಪ್ಲೇಸ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಂತ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ಟು ಗೆಟ್ ದ ಲೋವೆಸ್ಟ್ ಕಟ್ ಆಫ್ ಯು ಶುಡ್ ಲುಕ್ ಫಾರ್ ವೇಕೆನ್ಸೀಸ್ ಇನ್ ರಿಮೋಟ್ ಆರ್ ಲೆಸ್ ಪಾಪ್ಯುಲೇಟೆಡ್ ಏರಿಯಾಸ್. Historically, these areas in Karnataka trend to have slightly lower cutoffs compared to major cities like Bengaluru or Mysuru. ಇಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಮೆನ್ಷನ್ ಮಾಡಿರ್ತೀನಿ. ಅದರಲ್ಲಿ ಏನಪ್ಪ ಅಂತಂದರೆ, ನೀವು ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕರ್ನಾಟಕದಲ್ಲಿ ಇಂತಹ ಸಿಟಿಗಳನ್ನು ನೀವು ಕಂಪೇರ್ ಮಾಡಿದರೆ, ನಾನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಜಿಲ್ಲೆಗಳು ಏನಿರುತ್ತೆ ಸ್ವಲ್ಪ ಲೋವೆಸ್ಟ್ ಕಟ್ ಆಫ್ ಮೂಲಕ ಏನಪ್ಪ ಅಂದರೆ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಅವುಗಳನ್ನು ನೋಡಿಕೊಂಡು ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಂತಲ್ಲೇ ಅಪ್ಲಿಕೇಶನ್ ಹಾಕಿ. ನಾನು ಹೇಳಿದ್ದೀನಿ ಅಂತ ಇದೇ ಜಿಲ್ಲೆಗಳಿಗೆ ನೀವು ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಂತಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಈಗ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮೈಸೂರನ್ನ ಕಂಪೇರ್ ಮಾಡಿದರೆ ಇಲ್ಲಿ ತೋರಿಸ್ತೀನಿ, ನೋಡ್ತಾ ಹೋಗಿ. ರೂರಲ್ ನಾರ್ತರ್ನ್ ಕರ್ನಾಟಕದಲ್ಲಿ ರಾಯಚೂರು ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಈ ಜಿಲ್ಲೆಗಳು ಏನಪ್ಪ ಅಂದರೆ ಸೇಫೆಸ್ಟ್ ಕಟ್ ಆಫ್ ಅಂದರೆ ಲೋವೆಸ್ಟ್ ಕಟ್ ಆಫ್ ನಿಲ್ಲುವ ಚಾನ್ಸಸ್ ಇರುತ್ತೆ. ಸೊ ಇಂಟೀರಿಯರ್ ಮಲೆನಾಡು ರೀಜಿಯನ್ಸ್ ಇಲ್ಲಿ ನೋಡ್ತಾ ಹೋದರೆ ಕೊಡಗು ಅಥವಾ ಪಾರ್ಟ್ಸ್ ಆಫ್ ಚಿಕ್ಕಮಗಳೂರು ಏನಿರುತ್ತೆ, ಅಂದರೆ ಚಿಕ್ಕಮಗಳೂರಿನ ಕೆಲವೊಂದಿಷ್ಟು ವಿಭಾಗಗಳು ಏನಿರುತ್ತೆ ಇಲ್ಲಿ ಏನಪ್ಪ ಅಂದರೆ ಲೋವೆಸ್ಟ್ ಕಟ್ ಆಫ್ ನಿಲ್ಲುವ ಚಾನ್ಸಸ್ ಇರುತ್ತೆ. ಹಾಗೆ ರಿಮೋಟ್ ಕೋಸ್ಟಲ್ ಪಾಕೆಟ್ಸ್ ಇಲ್ಲಿ ಸ್ಮಾಲರ್ ಪೋಸ್ಟ್ಸ್ ಆಫೀಸಸ್ ಇನ್ ಉತ್ತರ ಕನ್ನಡದಲ್ಲಿ ಇಲ್ಲಿ ಏನಪ್ಪ ಅಂತಾರೆ ಲೋವೆಸ್ಟ್ ಕಟ್ ಆಫ್ ನಿಲ್ಲುವ ಚಾನ್ಸಸ್ ಇರುತ್ತೆ. ಸೊ ಇದರ ಒಂದು ಏನಪ್ಪ ಅಂದರೆ ನೀವು ಕರೆಕ್ಟಾಗಿ ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ನಿಮಗೆ ಹಾಗೆ ಒಂದು ಹಿಂಟನ್ನು ಕೊಟ್ಟಿದ್ದೀನಿ, ಏನಂತಂದರೆ ನೀವು ಕರ್ನಾಟಕ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೇಜರ್ ಸಿಟೀಸ್ ಏನಿದ್ದಾವೆ, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಜಿಲ್ಲೆಗಳನ್ನು ಕಂಪೇರ್ ಮಾಡಿದರೆ ಇಲ್ಲಿ ನಾನು ಏನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ರಾಯಚೂರು, ಬಿಜಾಪುರ, ಗುಲ್ಬರ್ಗ, ಕೊಡಗು ಅಥವಾ ಚಿಕ್ಕಮಗಳೂರಿನ ಕೆಲವು ಭಾಗಗಳು ಮತ್ತು ಇಲ್ಲಿ ಉತ್ತರ ಕನ್ನಡದಲ್ಲಿ ಏನೇನು ಬರ್ತಾವೆ ಈ ಎಲ್ಲ ಏನಪ್ಪ ಅಂದರೆ ಜಿಲ್ಲೆಗಳು ಏನಪ್ಪ ಅಂದರೆ ಸೇಫೆಸ್ಟ್ ಸಿಟಿ ಅಂತ ಹೇಳ್ಬೋದು. ಸೊ ನನಗೆ ಏನು ಬರುತ್ತೆ ಅದನ್ನು ಹೇಳಿದ್ದೀನಿ. ಸೊ ನಾನು ಹೇಳಿದ್ದೀನಿ ಅಂತ ನೀವು ಇಲ್ಲೇ ಅಪ್ಲಿಕೇಶನ್ ಹಾಕಬೇಕಂತ ಇಲ್ಲ. ಸೊ ಯಾಕಂತಂದರೆ ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ಎಲ್ಲಿ ಏನಪ್ಪ ಅಂದರೆ ಕನ್ಫರ್ಮ್ ಆಗಿ ನಾನು ಇಲ್ಲೇ ಹಾಕಬೇಕಂತ ಇರುತ್ತೋ ನೀವು ಅಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ.